ಎಲ್ರಿಗೂ ನಮಸ್ಕಾರ. ಇವತ್ತು ಶಿವಶರಣ ಸಕಳೇಶ ಮಾದರಸರ ಬಗ್ಗೆ ತಿಳಿಯೋಣ. ಸಕಳೇಶ ಮಾದರಸ ಪರಮ ಶಿವಭಕ್ತ, ಸಂಗೀತ ತಜ್ಞ, ವೀಣಾದಿವಾದ್ಯಗಳ ಕಲಾವಿದ. ಶಿವನಿಗೆ ಸಂಗೀತ ಸೇವೆಯನ್ನು ಅರ್ಪಿಸ್ತಾ ನಿತ್ಯ ಜಂಗಮಾರ್ಚನೆಯಲ್ಲಿ ನಿರತರಾಗಿರ್ತಿದ್ರು. ಸಕಳೇಶ ಮಾದರಸನ ಶಿವಭಕ್ತಿ ಅನುಪಮವಾದುದು. ಇವರನ್ನ ಕುರಿತು ವಿವರಗಳು ತೆಲುಗು ಬಸವ ಪುರಾಣ, ಕನ್ನಡ ಬಸವ ಪುರಾಣ, ಪದ್ಮರಾಜ ಪುರಾಣ, ಬಸವರಾಜ ವಿಜಯ, ಶಿವತತ್ವ ಚಿಂತಾಮಣಿ, ಗುರುರಾಜ ಚಾರಿತ್ರ್ಯ, ರಾಘವಾಂಕ ಚಾರಿತ್ರ್ಯ ಮುಂತಾದ ಮಹಾಪುರಾಣಗಳಲ್ಲಿ ಉಲ್ಲೇಖಗೊಂಡವ. ಇವರ ವಚನಗಳಲ್ಲಿ ಹಲವಾರು ಚಾರಿತ್ರಿಕ ಸಂಗತಿಗಳನ್ನು ನಿರೂಪಿಸಲಾಗ್ಯದ. ಸಕಳೇಶ ಮಾದರಸನು ಶ್ರೀಶೈಲಕ್ಕೆ ಹೋಗಿ ಶಿವಯೋಗಿ ಮಲ್ಲರಸನ ದರ್ಶನ ಪಡೆದಿದ್ದು, ಕಲ್ಯಾಣಕ್ಕೆ ಬಂದು ಬಸವಾದಿ ಪ್ರಮಥರ ಸಂಘಟನೆಯೊಳಗೆ ಪಾಲ್ಗೊಂಡ ವಿಚಾರಗಳು ಗಮನಾರ್ಹವೆನಿಸ್ತವ. ಕೆರೆಯ ಪದ್ಮರಸ, ಕುಮಾರ ಪದ್ಮರಸ ಹಾಗೂ ಪದ್ಮನಾಂಕುರ ಸಕಳೇಶ ಮಾದರಸನ ವಂಶಜರಾಗ್ಯಾರ. ಇವರ ವಚನಗಳಲ್ಲಿ ಆತ್ಮಶೋಧನೆ, ವಿಡಂಬನೆ, ಪ್ರಸಾದದ ಮಹತ್ವ, ನೀತಿ ಬೋಧೆ, ಆಚಾರ, ಭಕ್ತಿಯ ತೀವ್ರತೆ, ಅಹಂಕಾರ ನೀರಸನ ಮೊದಲಾದ ವಿಷಯಗಳ ಪ್ರತಿಪಾದನೆ ಅದ. ಇಲ್ಲಿಯ ತತ್ವ ನಿರೂಪಣೆ ಅತ್ಯಂತ ಸರಳವಾಗಿದೆ. ಗಾದೆ ಮಾತು, ಉಪಮೆ, ರೂಪಕ, ದೃಷ್ಟಾಂತಗಳ ಬಳಕೆಯಿಂದ ವಚನಗಳ ಅರ್ಥವ್ಯಾಪ್ತಿ, ಸಾಹಿತ್ಯ ಮೌಲ್ಯ ಸಂವರ್ಧಿಸದ. ಇಲ್ಲಿ ತನಕ ಇವರ ಒಟ್ಟು 134 ವಚನಗಳು ಸಿಕ್ಕವ. ಶರಣು ಶರಣಾರ್ಥಿ.